DC ಅವರಿಗೆ AC ಅವರು ಕ್ರಮ ತಗೊಳ್ಳದೇ ಇದ್ರೆ ಇವರೆಲ್ಲರನ್ನು ಸೇರಿಸಿ ಲೋಕಾಯುಕ್ತ ಬರೆದು ಡೀಟೇಲ್ ಎನ್ಕ್ವೈರಿಗೆ ನಾನು ಒತ್ತಾಯ ಮಾಡ್ತೀನಿ. ತುಮಕೂರು ಜಿಲ್ಲೆ ತುರುವೇಕೆರೆ ಪಟ್ಟಣದ ಪ್ರವಾಸಿ ಮಂದಿರದಲ್ಲಿ ನಡೆದ ಸುದ್ದಿಗೋಷ್ಠಿಯಲ್ಲಿ ಶಾಸಕ ಎಂಟಿ ಕೃಷ್ಣಪ್ಪ ಮಾತನಾಡಿ, ಬಡ ರೈತರಿಗೆ ಮಂಜೂರಾಗಬೇಕಾದ ಜಮೀನು ಬೆಂಗಳೂರಿನ ಮಂದಿಗೆ ನಕಲಿ ದಾಖಲೆ ಸೃಷ್ಟಿಸಿ ಮಂಜೂರು ಮಾಡಲಾಗಿದೆ. ಕ್ಷೇತ್ರದ ವ್ಯಾಪ್ತಿಯಲ್ಲಿ ಸಾವಿರಾರು ಎಕರೆ ಜಮೀನು ಮಂಜೂರಾತಿಯಲ್ಲಿ ಅವ್ಯವಹಾರ ಆಗಿದೆ. 1 ಎಕರೆಗೆ 5 ಲಕ್ಷ ರುನಂತೆ ಲಂಚ ಪಡೆದು ಜಮೀನು ಮಂಜೂರು ಮಾಡಿದ್ದಾರೆ ಎಂದು ಆರೋಪಿಸಿದ ಅವರು, ಮೇಲ್ನೋಟಕ್ಕೆ ಎಷ್ಟು ಕೋಟಿ ಅವ್ಯವಹಾರ ಅಂತ ಕೂಡ ತಿಳಿಯದ ರೀತಿ ಭ್ರಷ್ಟಾಚಾರ ಮೆರೆದಿದ್ದಾರೆ. ಸುಮಾರು 350 ರಿಂದ 400 ಎಕರೆ ಜಮೀನನ್ನ ಕಂದಾಯ ಇಲಾಖೆ ಅಧಿಕಾರಿಗಳು ಅಕ್ರಮವಾಗಿ ಮಂಜೂರು ಮಾಡಿದ್ದಾರೆ. ಈ ಹಿಂದೆ ಇದ್ದಂತಹ ತಹಶೀಲ್ದಾರ್ರಿಂದ ಹಿಡಿದು ಗ್ರಾಮ ಸಹಾಯಕರವರೆಗೂ ಈ ಅವ್ಯವಹಾರದಲ್ಲಿ ಭಾಗಿಯಾಗಿದ್ದಾರೆ. ಆದರೆ ಯಾವ ಧೈರ್ಯದ ಮೇಲೆ ಈ ಭ್ರಷ್ಟಾಚಾರವನ್ನ ಮಾಡಿದ್ದಾರೆ ಎಂಬುದೇ ಮರ್ಮ ವಿಷಯವಾಗಿ ಉಳಿದಿದೆ. ಇದಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಜಿಲ್ಲಾಧಿಕಾರಿ ಗಮನಕ್ಕೆ ತಂದಿದ್ದೇನೆ. ಇನ್ನೂ ಕ್ರಮ ಆಗಿಲ್ಲ. ಈ ಬಗ್ಗೆ ಲೋಕಾಯುಕ್ತಗೆ ದೂರು ನೀಡುತ್ತೇನೆ. ಇದರಲ್ಲಿ ಯಾವ ಅಧಿಕಾರಿಯೂ ಶಾಮೀಲಾಗಿದ್ದರೂ ಸಹ ಸಮಗ್ರ ತನಿಖೆ ಆಗಬೇಕು ಅಂತ ಒತ್ತಾಯಿಸಿದರು. DC ಅವರಿಗೆ AC ಅವರು ಕ್ರಮ ತಗೊಳ್ಳದೇ ಇದ್ರೆ ಇವರೆಲ್ಲರನ್ನು ಸೇರಿಸಿ ಲೋಕಾಯುಕ್ತ ಬರೆದು ಡೀಟೇಲ್ ಎನ್ಕ್ವೈರಿಗೆ ನಾನು ಒತ್ತಾಯ ಮಾಡ್ತೀನಿ. ಆವಾಗ ಎಲ್ಲವೂ ಈಚೆ ಬರ್ತದೆ. ಯಾರ್ಯಾರು ಉದ್ದೇಶಿದ್ದಾರೆ ಕಳ್ಳರಲ್ಲ ಈಚೆ ಬರ್ಬೇಕು. ಅವರಿಗೆಲ್ಲ ಕೊನೆ ಪಕ್ಷ 5 ವರ್ಷ ಜೈಲಾಗದು. ಮೆಂಬರ್ ಸ್ಟೇಟ್ ಟು ಜೈಲ್ ಬಿಹೈಂಡ್ ದಿ ಬಾರ್ ಮುಲಾಜಿದ್ದಾರೆ. ಇದ್ರ ಬಗ್ಗೆ ನಾನು ಲೋಕಾಯುಕ್ತಿಗೆ ಈ ವಾರದಲ್ಲೇ ನಾನು ಸಬ್ಮಿಟ್ ಮಾಡ್ತೀನಿ. ಇನ್ನೂ ಯಾವ ಗೊತ್ತ ಹುಡುಕಿ ಅವೆಲ್ಲವನ್ನು ತಗೊಂಡೋಗಿ ಲೋಕಾಯುಕ್ತಿಗೆ. ಇನ್ನೂ ಎಷ್ಟು ಪ್ರಕರಣಗಳಿವೆ? 350 400 ಪ್ರಕರಣಗಳಿವೆ. ರಾಜ್ಕುಮಾರ್ 2 ಎಕರೆ ನರಿಗೇಳಿ, ಲೀಲಾವತಿ ಲೆಗ್ನಹಳ್ಳಿ 3 ಎಕರೆ 20 ಗುಂಟೆ, ಪುಟ್ಟಮ್ಮ ಸರ 35 2 ಎಕರೆ ಲೆಂಕನಹಳ್ಳಿ, ಸಿದ್ದಮ್ಮ 35 ಸರ ನಂಬರ್ 2 ಎಕರೆ ಲೆಂಕನಹಳ್ಳಿ, ಸಂಗ್ಲಾಪುರ ಕೆಂಪಲಿಂಗಯ್ಯ ಸರ ನಂಬರ್ 45 2 ಎಕರೆ. ಇವು ನಮಗೆ ಗೊತ್ತಿರುವಂಥ ಮಾಹಿತಿ. ಇವ್ಯಾವು ಸಹ ಮಂಜೂರಾತಿ ಆಗಿಲ್ಲ. ಹಳೆಯ ತಹಸೀಲ್ದಾರ್ ಇವರೆಲ್ಲ ಸೇರ್ಕೊಂಡು ಸುಮಾರು 300 ರಿಂದ 400 ಎಕರೆ ಮಾಡಿದ್ದಾರೆ. ಎಲ್ಲ ಬೆಂಗಳೂರಿನವರಿಗೆ ಮಾಡಿದ್ದಾರೆ. ಬೆಂಗಳೂರಿನವರಿಗೆ 1 ಎಕರೆ 5 ಲಕ್ಷಕ್ಕೆ ವಸೂಲಿ ಮಾಡಿದ್ದಾರೆ. ಇದನ್ನು ನಾವು ಕಂಡುಹಿಡಿದಿದ್ದೇವೆ. ಇದ್ರ ಬಗ್ಗೆ ಈಗಾಗಲೇ DC ಅವರಿಗೆ ನಾನು ಲೆಟರ್ ಕೊಟ್ಟಿದ್ದೀನಿ. ಒಟ್ಟಾರೆ ತುರುವೇಕೆರೆ ತಾಲೂಕಿನಲ್ಲಿ ನೇರವಾಗಿ ತಾಲೂಕಿನ ಶಾಸಕರೇ ಭ್ರಷ್ಟತನದ ವಿರುದ್ಧ ಗುಡುಗಿದ್ದು, ಕೇವಲ ಒಂದೇ ಇಲಾಖೆಯಲ್ಲಿ ಇಷ್ಟೊಂದು ಭ್ರಷ್ಟ ಆಗಿದೆ ಎಂದರೆ ತಾಲೂಕು ಆಡಳಿತದ ಅಡಿಯಲ್ಲಿ ಬರುವ ಎಲ್ಲ ಇಲಾಖೆಗಳಲ್ಲೂ ಇನ್ನೆಷ್ಟು ಭ್ರಷ್ಟ ಆಗಿರಬೇಕೆಂಬುದು ಊಹೆ ಕೂಡ ಮಾಡಲಿಕ್ಕೆ ಸಾಧ್ಯವಿಲ್ಲ. ಆದರೆ ತುರುವೇಕೆರೆ ತಾಲೂಕಿನ ಶಾಸಕರಂತೂ ಯಾವುದೇ ಆಗಲಿ ಭ್ರಷ್ಟತನ ಕಂಡುಬಂದರೆ ಖಂಡಿತವಾಗಿಯೂ ಬಯಲಿಗೆಳೆದು ಭ್ರಷ್ಟತನ ಮಾಡಿರುವಂತಹ ಅಧಿಕಾರಿ ಮತ್ತು ಸಿಬ್ಬಂದಿ ವರ್ಗಕ್ಕೆ ಮುಲಾಜಿಲ್ಲದೆ ಕಾನೂನು ಕ್ರಮ ಜರುಗಿಸುತ್ತಾರೆ ಎಂಬ ವಿಶ್ವಾಸ ತಾಲೂಕಿನ ರೈತಾಪಿ ವರ್ಗದಲ್ಲಿ ಮತ್ತು ಸಾರ್ವಜನಿಕರಲ್ಲಿ ಮೂಡಿದೆ. ಈ ವೇಳೆ ಜೆಡಿಎಸ್ ಮುಖಂಡರುಗಳಾದ ವೆಂಕಟೇಶ್, ವೆಂಕಟಾಪುರ ಯೋಗೇಶ್, ಮಾದಿಹಳ್ಳಿ ಕಾಂತರಾಜ್, ವಿಜಯಕುಮಾರ್, ಮುನಿಯೂರು ರಂಗಸ್ವಾಮಿ, ಜೈರಾಮ್, ಪುನೀತ್, ಆನೆಕೆರೆ, ತ್ಯಾಗರಾಜ್ ಮತ್ತಿತರರು ಉಪಸ್ಥಿತರಿದ್ದರು. ತಿಮ್ಮಯ್ಯ, ಈ ನ್ಯೂಸ್ ಟಿವಿ, ತುಮಕೂರು.